ವೈಶಾಖ ಅಮಾವಾಸ್ಯೆ ಅಥವಾ ಅಕ್ಷಯ ಅಮಾವಾಸ್ಯೆ ಯಾವ ದಿನ ಬಂದಿದೆ, ಯಾವ ಸಮಯಕ್ಕೆ ಪೂಜೆ ಮಾಡಬೇಕು, ಅಮಾವಾಸ್ಯೆ ತಿಥಿ ಆರಂಭ ಯಾವಾಗ, ಮುಕ್ತಾಯ ಯಾವಾಗ, ಅಮಾವಾಸ್ಯೆ ದಿನ ಲಕ್ಷ್ಮೀ ದೇವಿಯ ಅನುಗ್ರಹ ಪಡೆಯಲು ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಕೊನೆವರೆಗೂ ವಿಡಿಯೋ ನೋಡಿ. ವೈಶಾಖ ಅಮಾವಾಸ್ಯೆ ಯಾವ ದಿನ ಬಂದಿದೆ ನೋಡೋಣ. ಏಪ್ರಿಲ್ 17ನೇ ತಾರೀಕು ಶುಕ್ರವಾರ ದಿನ ಅಮಾವಾಸ್ಯೆ ಬಂದಿದೆ. ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ನೋಡೋಣ. ಏಪ್ರಿಲ್ 16ನೇ ತಾರೀಕು ಗುರುವಾರ ಸಂಜೆ 8:10 ಅಮಾವಾಸ್ಯೆ ಆರಂಭವಾಗಿ ಮರುದಿನ 17ನೇ ತಾರೀಕು ಶುಕ್ರವಾರ ಸಾಯಂಕಾಲ 5:20 ಅಮಾವಾಸ್ಯೆ ಮುಕ್ತಾಯವಾಗುತ್ತದೆ. ಹೆಚ್ಚಾಗಿ ಅಮಾವಾಸ್ಯೆ ತಿಥಿ ಶುಕ್ರವಾರ ದಿನ ಬಂದಿರೋದ್ರಿಂದ ಹಾಗೂ ಸೂರ್ಯ ಉದಯ ಆಗುವುದು ಶುಕ್ರವಾರ ದಿನ, ಹಾಗಾಗಿ ನಾವು ಅಮಾವಾಸ್ಯೆಯನ್ನು ಶುಕ್ರವಾರ ದಿನವೇ ಆಚರಣೆ ಮಾಡಬೇಕಾಗುತ್ತದೆ. ವೈಶಾಖ ಅಮಾವಾಸ್ಯೆ ಅಥವಾ ಅಕ್ಷಯ ಅಮಾವಾಸ್ಯೆ ಪೂಜಾ ಸಮಯ ಯಾವಾಗ ನೋಡೋದಾದರೆ, ಶುಕ್ರವಾರ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವುದು ತುಂಬ ಶ್ರೇಷ್ಠ. ಅಷ್ಟು ಬೇಗ ನಿಮಗೆ ಪೂಜೆ ಮಾಡೋದಕ್ಕೆ ಆಗುವುದಿಲ್ಲ ಅನ್ನುವುದಾದರೆ ಬೆಳಗಿನಿಂದ ಸಂಜೆವರೆಗೂ ಅಮಾವಾಸ್ಯೆ ತಿಥಿ ಮುಗಿಯುವವರೆಗೂ ನಿಮಗೆ ಪೂಜೆ ಮಾಡಲು ಸಮಯ ಇರುತ್ತದೆ. ರಾಹು ಕಾಲ ಒಂದು ಬಿಟ್ಟು ಯಾವ ಕಾಲದಲ್ಲಾದರೂ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು. ಸಂಜೆ 5:20 ನಂತರ ಅಮಾವಾಸ್ಯೆ ತಿಥಿ ಮುಗಿದಿರುತ್ತದೆ. ಅಮಾವಾಸ್ಯೆ ತಿಥಿ ಮುಗಿಯೋದ್ರೊಳಗಡೆ ನೀವು ಪೂಜೆಯನ್ನು ಮುಗಿಸಿಕೊಳ್ಳಬೇಕು. ನಂತರ ನೀವು ಪೂಜೆ ಮಾಡಿದರೆ ಅಷ್ಟೊಂದು ಫಲ ನಿಮಗೆ ದೊರೆಯುವುದಿಲ್ಲ. ಹಾಗಾಗಿ ಆದಷ್ಟು ಅಮಾವಾಸ್ಯೆ ತಿಥಿ ಮುಗಿಯೋದ್ರ ಒಳಗಡೆ ನೀವು ಪೂಜೆಯನ್ನು ಮುಗಿಸಿಕೊಳ್ಳಿ. ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಯಾವಾಗಲೂ ಮನೆ ಒರೆಸುವಾಗ ನೀರಿಗೆ ಸ್ವಲ್ಪ ಕಲ್ಲುಪ್ಪು, ಅರಿಶಿಣ ಹಾಕಿ ಮನೆಯನ್ನು ಒರೆಸಿಕೊಳ್ಳಬೇಕು. ಮನೆಯಲ್ಲಿ ಉಂಟಾಗುವ ಕಲಹ, ಮನಸ್ತಾಪಗಳು, ಕೆಟ್ಟ ದೃಷ್ಟಿ, ನಕಾರಾತ್ಮಕ ಶಕ್ತಿಗಳು ಕಡಿಮೆಯಾಗುತ್ತವೆ. ಅಮಾವಾಸ್ಯೆ ಕತ್ತಲನ್ನು ಹೋಗಲಾಡಿಸಲು ಲಕ್ಷ್ಮೀ ದೇವಿಯು ಭೂಮಿಗೆ ಬರುತ್ತಾಳೆ ಎಂಬ ನಂಬಿಕೆ ಇದೆ. ಹಾಗಾಗಿ ಅಮಾವಾಸ್ಯೆ ತಿಥಿಯು ತಾಯಿ ಲಕ್ಷ್ಮೀ ದೇವಿಗೆ ಆರಾಧನೆಗೆ ಶ್ರೇಷ್ಠವಾದ ದಿನವೆಂದು ನಂಬಲಾಗಿದೆ. ಸಾಮಾನ್ಯ ದಿನಗಳಲ್ಲಿ ಮಾಡುವ ಪೂಜೆಗಿಂತ ಸಿಗುವ ಫಲಕ್ಕಿಂತ ಅಮಾವಾಸ್ಯೆ ದಿನ ಲಕ್ಷ್ಮೀ ದೇವಿಯ ಪೂಜಿಸಿದರೆ ಹೆಚ್ಚಿನ ಫಲ, ಜೊತೆಗೆ ಸಕಲ ಸಂಪತ್ತುಗಳನ್ನು ದೊರೆಯುತ್ತದೆ. ಲಕ್ಷ್ಮೀ ದೇವಿಗೆ ಪ್ರಿಯವಾದ ಶುಕ್ರವಾರ ದಿನವೇ ಅಮಾವಾಸ್ಯೆ ಬಂದಿರೋದ್ರಿಂದ ಈ ದಿನ ಲಕ್ಷ್ಮೀ ದೇವಿಯನ್ನು ಆರಾಧಿಸಿದರೆ ಲಕ್ಷ್ಮೀ ದೇವಿಯ ಅನುಗ್ರಹದ ಜೊತೆಗೆ ಸಂಪತ್ತು ಲಭಿಸುತ್ತದೆ. ವೈಶಾಖ ಅಮಾವಾಸ್ಯೆ ಅಥವಾ ಅಕ್ಷಯ ಅಮಾವಾಸ್ಯೆ ಯಾವ ದಿನ ಬಂದಿದೆ, ಯಾವ ಸಮಯಕ್ಕೆ ಪೂಜೆ ಮಾಡಬೇಕು ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಥ್ಯಾಂಕ್ ಯು.